ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಸರ್ವಿಸ್ ಅಪಾರ್ಟ್ಮೆಂಟ್ ಸಿಬ್ಬಂದಿಯ ವಿಚಾರಣೆ ಆಗ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಕರೆಸಿ ಸಿಬ್ಬಂದಿಯ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರೆತಂದು ಮಹಜರು ನಡೆಸಲಾಗಿತ್ತು. ಇದೀಗ ಸರ್ವಿಸ್ ಅಪಾರ್ಟ್ಮೆಂಟ್ನ ಸಿಬ್ಬಂದಿ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಿಕ್ಕೆ ಹೊರಟಿದ್ದಾರೆ. ಬೆಂಗಳೂರಿನ ತಿಂಡ್ಲು ಬಳಿಯ SB ಮ್ಯಾನ್ಷನ್ ಹೆಸರಿನ ಅಪಾರ್ಟ್ಮೆಂಟ್ ಅದು. ಗಿರೀಶ್ ಭಟ್ಟಣ್ಣವರ ಫ್ಲಾಟ್ ಸಮೀಪ ಇರುವಂಥ ಅಪಾರ್ಟ್ಮೆಂಟ್ ಅದು. ಆ ಅಪಾರ್ಟ್ಮೆಂಟ್ನಲ್ಲಿ ಯಾರ್ಯಾರೆಲ್ಲ ಸೇರಿದ್ರು, ಯಾವ ಕಾರಣಕ್ಕೆ ಸೇರಿದ್ರು, ಅವರ ಚಲನವಲನಗಳು ಹೇಗಿದ್ವು, ಜೊತೆಗೆ ಅಪಾರ್ಟ್ಮೆಂಟ್ ಸಿಬ್ಬಂದಿ ಅಂತ ಹೇಳಿದಾಗ ಇಡೀ ಅವರ ಚಲನವಲನಗಳನ್ನು ಗಮನಿಸಿರ್ತಾರೆ. ಜೊತೆಗೆ ಏನೆಲ್ಲ ಚಟುವಟಿಕೆಗಳಿತ್ತು ಅವರದ್ದು ಅಂತ ಹೇಳಿ. ಕೆಲವರು ಈ ಸರ್ವಿಸ್ ಅಪಾರ್ಟ್ಮೆಂಟ್ಗಳನ್ನು ತೆಗೆದುಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ, ಲಾಡ್ಜ್ಗಳಿಗಿಂತ ಅಲ್ಲಿ ಪ್ರೈವಸಿ ಜಾಸ್ತಿ ಇರುತ್ತೆ, ಅಥವಾ ಕಮ್ಮಿ ದುಡ್ಡಲ್ಲಿ ಹೆಚ್ಚು ಜನ ಒಂದೇ ಕಡೆ ಸೇರಬಹುದು. ಹೋಟೆಲ್ಗಳಲ್ಲಾದರೆ ಜನ ಗಮನಿಸ್ತಾರೆ, ಸರ್ವಿಸ್ ಅಪಾರ್ಟ್ಮೆಂಟ್ಗಳಲ್ಲಾದರೆ ಜನ ಗಮನಿಸೋದಿಲ್ಲ ಅಂತ ಹೇಳಿ. ಸೊ ಈ ಕೃತ್ಯವೂ ಕೂಡ ಅಂದರೆ ಇಡೀ ಬುರುಡೆ ಗ್ಯಾಂಗ್ ಇದೆಯಲ್ಲ, ಬುರುಡೆ ಗ್ಯಾಂಗ್ಗೆ ಸೇರಿಕೊಳ್ತಾ ಇರುವಂಥ ಸ್ಥಳಗಳನ್ನು ಒಮ್ಮೆ ಪಟ್ಟಿ ಮಾಡ್ತಾ ಹೋದರೆ ಈ ಸರ್ವಿಸ್ ಅಪಾರ್ಟ್ಮೆಂಟ್ ಕೂಡ ಅಲ್ಲಿ ಕಾಣಿಸ್ತಾ ಇದೆ. ಈ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಸಿಬ್ಬಂದಿಯನ್ನು ಕರೆಸಿ ಈಗ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಆತನ ಹೇಳಿಕೆಯನ್ನು ಕೂಡ ಪಡೀಲಾಗ್ತಾ ಇದೆ. ಅದಕ್ಕೂ ಮುನ್ನ ಚಿನ್ನಯ್ಯನನ್ನು ಕೂಡ ಇದೇ ಅಪಾರ್ಟ್ಮೆಂಟ್ಗೆ ಕರೆದುಕೊಂಡು ಬರಲಾಗಿತ್ತು. ನೋಡಿ, ಗಿರೀಶ್ ಭಟ್ಟಣ್ಣವರ ಮನೆಯ ಸಮೀಪ ಇರುವಂಥ ಅಪಾರ್ಟ್ಮೆಂಟ್ ಇದು. ಅವರ ಭೇಟಿಗೆ ಅನುಕೂಲ ಆಗಲಿ ಅಂತ ಹೇಳಿ ಹತ್ತಿರ ಇರುವಂಥ ಅಪಾರ್ಟ್ಮೆಂಟ್ಗಳನ್ನೇ ನೋಡ್ತಾ ಇದ್ರು ಅವರು. ಹೀಗಾಗಿ ಒಂದು ಬಾರಿ ಚಿನ್ನಯ್ಯನನ್ನು ಕರೆದುಕೊಂಡು ಬಂದು ಅದೇ ಅಪಾರ್ಟ್ಮೆಂಟ್ನಲ್ಲಿ ಮಹಜರು ಮಾಡಿ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಇದೀಗ ಆ ಅಪಾರ್ಟ್ಮೆಂಟ್ನ ಸಿಬ್ಬಂದಿಯನ್ನೇ ಕರೆದುಕೊಂಡು ಅವರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದೇ ಜಾಗದಲ್ಲೇ ಚಿನ್ನಯ್ಯ ಮತ್ತು ಮಟ್ಟಣ್ಣವರು ಭೇಟಿಯಾಗಿದ್ರು ಎನ್ನುವ ಮಾಹಿತಿ ಇದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮತ್ತು ಗಿರೀಶ್ ಮಟ್ಟಣ್ಣವರ್ ಇಬ್ಬರು ಕೂಡ ಈ ಅಪಾರ್ಟ್ಮೆಂಟ್ನಲ್ಲಿ ಭೇಟಿ ಆಗ್ತಾ ಇದ್ರು ಎನ್ನುವ ಮಾಹಿತಿ. 4 ರಿಂದ 5 ತಿಂಗಳ ಹಿಂದೆ ಚಿನ್ನಯ್ಯ ಮತ್ತು ಮಟ್ಟಣ್ಣವರ್ ಇದೇ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಭೇಟಿಯಾಗಿದ್ದರು. ಕೇವಲ ಗಿರೀಶ್ ಮಟ್ಟಣ್ಣವರ್ ಮಾತ್ರ ಅಲ್ಲ, ಜಯಂತ್ ಸೇರಿದಂತೆ ಹಲವರ ಜೊತೆಯೂ ಕೂಡ ಮಾತುಕತೆಯನ್ನು ನಡೆಸಲಾಗಿತ್ತು. ಯಾವಾಗ ಬಂದಿದ್ದರು, ಎಷ್ಟು ಜನ ಬಂದಿದ್ದರು, ಯಾವ ರೂಮ್ ಪಡೆದುಕೊಂಡಿದ್ರು, ಅವರು ಕೇವಲ ಈ ಮಾತುಕತೆಗೆ ಮಾತ್ರ ಈ ಸ್ಥಳವನ್ನು ಯುಟಿಲೈಸ್ ಮಾಡಿಕೊಳ್ತಾ ಇದ್ರಾ, ಈ ಮಾತುಕತೆಯ ಹೊರತಾಗಿಯೂ ಕೂಡ ಬೇರೆ ಕಾರಣಕ್ಕಾಗಿ ಕೂಡ ಇದನ್ನು ಉಪಯೋಗ ಮಾಡಿಕೊಳ್ತಾ ಇದ್ರಾ, ಅಲ್ಲೇ ಸ್ಟೇ ಮಾಡ್ತಾ ಇದ್ರಾ, ಅಥವಾ ರಾತ್ರಿ ಇಡೀ ಉಳಿದುಕೊಂಡು ಅನೇಕ ರೀತಿಯ ಪ್ಲಾನ್ಗಳನ್ನು ಹೆಣೆಯಲಾಗ್ತಾ ಇತ್ತಾ, ಯಾರ ಹೆಸರಲ್ಲಿ ರೂಮ್ ಬುಕ್ ಆಗಿತ್ತು, ಎಷ್ಟು ಜನ ಬಂದಿದ್ದರು, ಎಷ್ಟು ದಿನ ಇದ್ದರು, ಹೀಗೆ ಎಲ್ಲವನ್ನೂ ಕೂಡ ಸಿಬ್ಬಂದಿಯಿಂದ ಹೇಳಿಕೆಯನ್ನು ಪಡೆಯಲಾಗ್ತಾ ಇದೆ. ಇಡೀ ಕೂಲಂಕುಷವಾದಂಥ ತನಿಖೆ ನಡೀತಾ ಇದೆ. ಧರ್ಮಸ್ಥಳದ ವಿರುದ್ಧ ಒಂದು ಬಹಳ ದೊಡ್ಡ ಷಡ್ಯಂತ್ರ ನಡೀತಲ್ಲ, ಬುರುಡೆ ಗ್ಯಾಂಗ್ನ ಬಹಳ ದೊಡ್ಡ ಜನ ಅಲ್ಲಿ ಸೇರಿಕೊಂಡಿದ್ರಲ್ಲ, ಆ ಬುರುಡೆ ಗ್ಯಾಂಗಿನ ಪ್ರತಿಯೊಂದು ಅಂಶವನ್ನು ಕೂಡ ಹೆಜ್ಜೆ ಹೆಜ್ಜೆಗೂ ಕೂಡ ಮಾಹಿತಿಯನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ಅದರ ಮೂಲಕ ಎಲ್ಲೋ ಒಂದು ಕಡೆ ದಾರಿ ತಪ್ತಾ ಇದೆ ಅಂತ ಹೇಳ್ತಾ ಇದ್ದಂಥ SIT ತನಿಖೆ ಈಗ ಮತ್ತಷ್ಟು ತೀವ್ರವಾಗಿ ಚುರುಕುಗೊಳ್ತಾ ಇದೆ. ಈ ವಿಚಾರದಲ್ಲಿ ಸಿಬ್ಬಂದಿ ಹೇಳಿಕೆಯನ್ನು ಪಡೆದ